ಇನ್ನು 7 ರಾಜ್ಯಗಳ 13 ವಿಧಾನಸಭೆ ಕ್ಷೇತ್ರಗಳಲ್ಲಿ ನಡೆದಿದ್ದ ಉಪಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಲೋಕಸಭೆ ಚುನಾವಣೆ ಬಳಿಕ ಬೈ ಎಲೆಕ್ಷನ್ ರಿಸಲ್ಟ್ ಬಿಜೆಪಿಗೆ ಮತ್ತೊಮ್ಮೆ ಅಚ್ಚರಿ ಮೂಡಿಸಿದೆ. ಬರೋಬ್ಬರಿ 10 ಕ್ಷೇತ್ರಗಳಲ್ಲಿ ಇಂಡಿಯಾ ಒಕ್ಕೂಟ ಗೆಲುವಿನ ನಗೆ ಬೀರಿದೆ. ಈ ಕುರಿತ ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಹದಿಮೂರು ವಿಧಾನಸಭೆ ಕ್ಷೇತ್ರಗಳ ಉಪಚುನಾವಣೆ ಫಲಿತಾಂಶ ಪ್ರಕಟ. ಗೆದ್ದು ಬೀಗಿದ ಇಂಡಿಯಾ ಒಕ್ಕೂಟ, ಬಿಜೆಪಿಗೆ ಭಾರೀ ಮುಖಭಂಗ. ಕಳೆದ ಬುಧವಾರ ದೇಶದ 7 ರಾಜ್ಯಗಳ 13 ವಿಧಾನಸಭೆ ಕ್ಷೇತ್ರಗಳಲ್ಲಿ ಮತದಾನ ನಡೆದಿತ್ತು. ಇಂದು 13 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಹೊರಬಿದ್ದಿದೆ. ಉಪಚುನಾವಣೆಯ ಕದನದಲ್ಲಿ ಇಂಡಿಯಾ ಮೈತ್ರಿಕೂಟ ಭರ್ಜರಿ ಜಯ ತನ್ನದಾಗಿಸಿಕೊಂಡಿದೆ. ಅತ ಹೆಚ್ಚು ಸ್ಥಾನ ಗೆಲ್ಲುವ ನಿರೀಕ್ಷೆಯಲ್ಲಿದ್ದ ಬಿಜೆಪಿಗೆ ಮುಖಭಂಗವಾಗಿದೆ. ಅಷ್ಟಕ್ಕೂ ಫಲಿತಾಂಶದ ಬಗ್ಗೆ ನೋಡೋದಾದ್ರೆ 13 ಕ್ಷೇತ್ರಗಳ ಪೈಕಿ ಬರೋಬ್ಬರಿ 10 ಕ್ಷೇತ್ರಗಳನ್ನ ಇಂಡಿಯಾ ಒಕ್ಕೂಟ ಬಾಚಿಕೊಂಡಿದೆ. ಬಿಜೆಪಿ ಕೇವಲ 2 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಂಡ್ರೆ ಓರ್ವ ಪಕ್ಷೇತರ ಅಭ್ಯರ್ಥಿ ಕೂಡ ಗೆಲುವಿನ ನಗೆ ಬೀರಿದ್ದಾರೆ. ಪಶ್ಚಿಮ ಬಂಗಾಳದ 4ಕ್ಕೆ 4 ಕ್ಷೇತ್ರ ಗೆದ್ದ ಟಿಎಂಸಿ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಗೆಲುವಿನ ನಾಗಾಲೋಟ ಮುಂದುವರಿದಿದೆ. ಚುನಾವಣೆ ನಡೆದಿದ್ದ 4ಕ್ಕೆ 4 ಕ್ಷೇತ್ರಗಳಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ಪಡೆ ಗೆದ್ದು ಬೀಗಿದೆ. ರಾಯ್ಗಂಜ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಕೃಷ್ಣ ಕಲ್ಯಾಣಿ ಗೆಲುವಿನ ನಗೆ ಬೀರಿದ್ದಾರೆ. ಹಾಗೆಯೇ ರಾಯಘಾಟ್ ದಕ್ಷಿಣ ಕ್ಷೇತ್ರದಲ್ಲಿ ಮುಕುಣಿಮಣಿ ಅಧಿಕಾರಿ, ಬಾಗ್ದಾದಲ್ಲಿ ಮಧುಪರ್ಣ ಠಾಕೂರ್ ಹಾಗೂ ಮಾಣಿಕ್ತಾಲ್ ಕ್ಷೇತ್ರದಿಂದ ಸುಪ್ತಿ ಪಾಂಡೆ ಜಯಗಳಿಸಿದ್ದಾರೆ. ಉಳಿದ 6 ರಾಜ್ಯಗಳಲ್ಲೂ ಇಂಡಿಯಾ ಮೈತ್ರಿಕೂಟ, ಅದರಲ್ಲೂ ಕಾಂಗ್ರೆಸ್ ಮೇಲುಗೈ ಸಾಧಿಸಿದೆ. ಹಿಮಾಚಲ ಪ್ರದೇಶದ ಡೆಹರಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕಮಲೇಶ್ ಠಾಕೂರ್ ಜಯಗಳಿಸಿದ್ರೆ, ನಲಗಢದಿಂದ ಹರ್ದೀಪ್ ಸಿಂಗ್ ದಾವಾ ಗೆಲುವಿನ ನಗೆ ಬೀರಿದ್ದಾರೆ. ಇನ್ನು ಬಿಜೆಪಿಯ ಅತಿಶಿ ಶರ್ಮಾ ಅವರು ಹಮೀರ್ಪುರದಿಂದ ವಿಧಾನಸಭೆಗೆ ಆಯ್ಕೆಯಾಗಿದ್ದಾರೆ. ಉತ್ತರಾಖಂಡದ ಬದ್ರಿನಾಥದಿಂದ ಲಖ್ಪತ್ ಬುಟೋಲ್, ಮಂಗಳೂರಿನಿಂದ ಖಾಜಿ ಮೊಹಮ್ಮದ್, ಮಧ್ಯಪ್ರದೇಶದ ಅಮರವಾರದಿಂದ ಬಿಜೆಪಿಯ ಕಮಲೇಶ್ ಪ್ರತಾಪ್ ಶಾ ಗೆದ್ದಿದ್ದಾರೆ. ಹಾಗೆಯೇ ಪಂಜಾಬ್ನ ಜಲಂಧರ್ ಪಶ್ಚಿಮ ಕ್ಷೇತ್ರದಿಂದ ಆಪ್ ಅಭ್ಯರ್ಥಿ ಮಹೀಂದರ್ ಶಿವ ಭರ್ಜರಿ ಜಯಗಳಿಸಿದ್ದಾರೆ. ತಮಿಳುನಾಡಿನ ವಿಕ್ರವಂಡಿ ಕ್ಷೇತ್ರದಲ್ಲಿ ಡಿಎಂಕೆ ಅಭ್ಯರ್ಥಿ ಅನಿಯೂರ್ ಶಿವ, ಬಿಹಾರದ ರೂಪಾಲಿಯಿಂದ ಪಕ್ಷೇತರ ಅಭ್ಯರ್ಥಿ ಶಂಕರ್ ಸಿಂಗ್ ಗೆಲುವು ಸಾಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.